ಮದುವೆ ದಿನ ಅಂದರೆ ಸಾಮಾನ್ಯವಾಗಿ ಬಂಧು ಬಳಗದವರೆಲ್ಲ ಇರ್ತಾರೆ. ಭಾರವಾದ ಬಟ್ಟೆ, ಮೈ ತುಂಬ ಒಡವೆಗಳು, ಮೇಕಪ್ಪು, ವಿಚಿತ್ರವಾದ ಗೆಟಪ್ಪು, ಈ ಎಲ್ಲದರ ಮಧ್ಯೆ ತೆಗೆದುಕೊಳ್ಳೋ ಫೋಟೋದಲ್ಲಿ ನಿಜವಾದ ನಗು ಕಾಣೋದೇ ಇಲ್ಲ. ಈ ಅನಾಹುತದಿಂದ ಪಾರಾಗೋದಕ್ಕೆ ಹುಟ್ಟಿದ್ದು ಕ್ಯಾಶುವಲ್ ಶೂಟಿಂಗ್. ಈ ಫೋಟೋಗಳನ್ನ ನೋಡ್ತಾ ಇದ್ರೆ ಇದು ದೃಶ್ಯದಲ್ಲಿ ಮೂಡಿದ ಪ್ರೇಮ ಕಾವ್ಯದಂತೆ ಕಾಣುತ್ತೆ. ಚಿತ್ರದಲ್ಲಿ ಮೂಡಿದ ಮಧುರ ಅನುಭೂತಿ ನೋಡ್ತಿದ್ರೆ ನೋಡ್ತಲೇ ಇರಬೇಕೆನ್ಸೋ ಚಿತ್ರಗಳು. ಆದ್ರೆ ಇದರಲ್ಲಿರೋರು ಮಾಡೆಲ್ಗಳಲ್ಲ, ಮದುವೆಗೆ ಸಿದ್ಧರಾದ ಯುವ ಜೋಡಿಗಳು. ಮದುವೆ ಮನೆಯ ಗೊಂದಲ ಗಡಿಬಿಡಿಯ ಮಧ್ಯೆಯೇ ಮದುಮಕ್ಕಳ ಮಧುರ ಭಾವನೆಗಳನ್ನ ಚಿತ್ರದಲ್ಲಿ ಹಿಡಿದಿಡೋಕ್ಕಾಗಲ್ಲ. ಅದಕ್ಕಾಗಿ ಫೋಟೋಗ್ರಾಫರ್ ಮದುವೆ ಜೋಡಿಯನ್ನ ಹತ್ತಿರದ ಚಂದದ ಸ್ಥಳಕ್ಕೆ ವಿಹಾರಕ್ಕೆ ಕರೆದೊಯ್ತಾನೆ. ಅಲ್ಲಿ ಯಾರ ಭಯ ಇಲ್ಲದೆ, ಯಾವುದೇ ಮುಜುಗರವಿಲ್ಲದೆ ಯುವ ಜೋಡಿ ಪೋಸ್ ನೀಡಬಹುದು. Even after the whole ritual is over, ಒಂದೊಂದು ಸತಿ ಏನಾಗುತ್ತೆ, ತಾಳಿ ಕಟ್ಟಿದ ತಕ್ಷಣ the father comes and hugs the groom and gives him a kiss. When does that ever happen? Alva? So these moments, when they actually happen, they're rare moments. If you capture that, as a photographer, as a video cameraman, you're happy. Oh, great. Okay, I've captured the emotion. I think they will love it when they see it. So that's the kind of, thought process that's happening when we are working. ಮದುವೆಗೆ ಬಂದ ನೂರಾರು ಜನರ ಮುಂದೆ ನಿಂತು ಪೋಸ್ ಕೊಡೋ ಮುಜುಗರವನ್ನ ಎಲ್ಲಾ ಮದುಮಕ್ಕಳು ಅನುಭವಿಸಿರ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಫೋಟೋಗ್ರಾಫರ್ ಬಳಿ ತಮ್ಮ ಲವ್ ಸ್ಟೋರಿ ಹೇಳ್ತಾ ಹೀಗಿದ್ರೆ ಚೆನ್ನ, ಹಾಗಿದ್ರೆ ಚೆನ್ನ ಅಂತ ಅವರೇ ನಿರ್ದೇಶಿಸುವಷ್ಟು ಫ್ರೀ ಆಗಿರ್ತಾರೆ ಈ ಜೋಡಿಗಳು. ಪ್ರೀತಿ ದ್ಯೋತಕವಾದ ವೆಡ್ಡಿಂಗ್ ರಿಂಗ್, ಅದರಲ್ಲಿ ಮೂಡಿದ ಅವರ ಹೆಸರು, ಮದುವೆಗಾಗಿಯೇ ಕೊಂಡ ಚಂದದ ಚಪ್ಪಲಿ, ಹೀಗೆ ಪ್ರೇಮ ಹಕ್ಕಿಗಳ ಮನಸ್ಸಿಗೆ ತಾಕುವ ಎಲ್ಲಾ ವಸ್ತುಗಳು ಇಲ್ಲಿ ಹೈಲೈಟ್ ಆಗ್ತವೆ. ಒಟ್ನಲ್ಲಿ ಮದುವೆಯಾದ ನಂತರ ಫೋಟೋ ನೋಡಿದಾಗ ನೋಡಿದವರ ಮನಸ್ಸು ಅರಳುವಂತಿರಬೇಕು. I chose a creative photographer because I wanted different kind of photography. I wanted somebody who will not interrupt the wedding and all that. So, just let the wedding go. And also because my family is a very different family. We like to have a lot of fun and we make a lot of noise. ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ. ಅಂದಿನ ದಿನದ ನೆನಪಿಗೆ ಹೀಗೊಂದು ಕಲಾತ್ಮಕ, ಸೃಜನಾತ್ಮಕ ಹಾಗೂ ನ್ಯಾಚುರಲ್ ಆದ ಚೌಕಟ್ಟು ಸಿಕ್ಕಿದ್ರೆ ಸಾಕು. ಅಂದಿನ ಪ್ರೀತಿ, ಅಂದಿನ ಮಧುರ ಪ್ರೀತಿಯ ಘಮ 10 ವರ್ಷಗಳಾದ್ರೂ ತಾಜಾ ಹಾಗೇ ಉಳಿದಿರುತ್ತೆ. ಇನ್ನು ಮದುವೆ ದಿನ ಬರಲೇಬೇಕಾದ ಅನೇಕರು ಕಾರಣಾಂತರಗಳಿಂದ ಗೈರಾಗ್ತಾರೆ. ಅವರಿಗಾಗಿ ಹುಟ್ಟಿದ್ದು ಮದುವೆಯ ಲೈವ್ ಟೆಲಿಕಾಸ್ಟ್. ಹೊರದೇಶಗಳಲ್ಲಿರುವ ಸಂಬಂಧಿಗಳು, ಸ್ನೇಹಿತರು ವೆಬ್ ಕ್ಯಾಮೆರಾ ಆನ್ ಮಾಡಿಕೊಂಡು ಸ್ಕೈಪ್ ಸಾಫ್ಟ್ವೇರ್ ಬಳಸಿಕೊಂಡು ಮದುವೆಯ ಘಳಿಗೆಗಳನ್ನ ನೇರವಾಗಿ ಕಣ್ತುಂಬಿಕೊಳ್ತಾರೆ. ಒಬ್ಬಿಬ್ಬರಾದ್ರೆ ಸ್ಕೈಪ್ನಲ್ಲಿ ನೋಡಬಹುದು. ಎಲ್ಲೋ ಅಮೆರಿಕಾದಲ್ಲಿರುವ ಕಸಿನ್, ಬೆಲ್ಗಾಂನಲ್ಲಿ ಹಾಸಿಗೆ ಹಿಡಿದು ಮಲಗಿರುವ ಅಜ್ಜಿ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಹಂಚಿ ಹೋಗಿರುವ 10 ಗೆಳೆಯರ ಕತೆ. ಅವರಿಗಾಗಿಯೇ ವೆಬ್ ಕಾಸ್ಟಿಂಗ್ ಜನಪ್ರಿಯವಾಗ್ತಿದೆ. ಮದುವೆ ಡಿವಿಡಿಯನ್ನ 3 ಗಂಟೆ ಕುಳಿತು ನೋಡೋ ಸಮಯ ಈಗಂತೂ ಯಾರಿಗೂ ಇಲ್ಲ ಬಿಡಿ. ಅದಕ್ಕಾಗಿ ವೆಡ್ಡಿಂಗ್ ಹೈಲೈಟ್ಸ್ ಅನ್ನೋ ಹೊಸ ಕಾನ್ಸೆಪ್ಟ್ ಜನಪ್ರಿಯವಾಗ್ತಾ ಇದೆ. ಇಡೀ ಮದುವೆಯನ್ನ ವಿಡಿಯೋ ಮಾಡಿದ ಮೇಲೆ ಮುಖ್ಯ ಘಟನೆಗಳನ್ನಷ್ಟೇ ತೆಗೆದು 2 ರಿಂದ 3 ನಿಮಿಷಗಳ ಪುಟ್ಟದಾದೊಂದು ಸ್ಟೋರಿ ಮಾಡಲಾಗುತ್ತೆ. ತಂತ್ರಜ್ಞಾನ ಬೆಳೆದಂತೆಲ್ಲ ಮದುವೆ ಮನೆಯ ಕಾನ್ಸೆಪ್ಟ್ಗಳು ಬದಲಾಗ್ತಾ ಇವೆ.
ದಿನ ವಧುವರರ ತಂದೆ ತಾಯಿಯೇ ವೆಬ್ ಕ್ಯಾಮ್ರಾ ಮೂಲಕ ಆಶೀರ್ವಾದ ಮಾಡೋ ಕಾಲ ಬಂದ್ರೂ ಬರ್ಬೋದು. ಭಾರತದಂತಹ ದೇಶದಲ್ಲಿ ಇಂತಹ ಸ್ಥಿತಿ ಬರದೇ ಇರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.